ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅದ್ರಿ ಅಂತ ತಿಳ್ಕೊತೀನಿ. ನಾವ್ ಇವತ್ತ ಎಲ್ಲಿ ಹೊಂಟಿವಪ್ಪ ಅಂದ್ರ ಧಾರವಾಡದ ಕೃಷಿ ಮೇಳಕ್ಕ. ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಕೃಷಿ ಮೇಳ ನಡೀತಾ ಇದೆ. ಈ ವರ್ಷದ ವಿಶೇಷತೆ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಡೋಣಂತ ಬನ್ನಿ. ನೋಡ್ರಿ, ಅಲ್ಲಿ ಲಕ್ಷಾಂತರ ಜನರು ಬರುವ ಕಾರಣದಿಂದಲೇ ಇದಕ್ಕ ರೈತರ ಜಾತ್ರೆ ಅಂತಂದ ಪ್ರಸಿದ್ಧವಾಗೈತಿ. ಪ್ರಾರಂಭದಲ್ಲಿ ನಾವು ಜಾನುವಾರು ಪ್ರದರ್ಶನವನ್ನ ನೋಡಬಹುದು. ಹಲವಾರು ತಳಿಯ ಜಾನುವಾರುಗಳನ್ನ ನೀವು ಇಲ್ಲಿ ನೋಡಬಹುದು. ಈಗ ನೋಡ್ತಿರುವಂತ ಆಡುಗಳು ಯಾವಪ್ಪ ಅಂತಂದ್ರ ಮಲಬಾರಿ ತಳಿಯ ಆಡುಗಳಿವು. ಇದೊಂದ್ ತಳಿಯ ಹಂದಿರಿ, ಅವನು ತಿಂದ್ ಹೆಂಗ್ ಮುಕ್ಕೊಂಡವ್ ನೋಡ್ರಿ. ನಮ್ಮ ಕರ್ನಾಟಕ ತಳಿಯಾದ ಮುದೋಳ್ ನಾಯಿಯನ್ನ ನೀವು ಈಗ ನೋಡ್ತಾ ಇದ್ದೀರಿ. ಇವು ನಮ್ಮ ಧಾರವಾಡದ ಎಮ್ಮೆ ನೋಡ್ರಿಪ್ಪ. ಇವು ಇಲ್ಲಿ ವಿವಿಧ ರೀತಿಯ ಕೃಷಿಗೆ ಸಂಬಂಧಪಟ್ಟ ಮಳಿಗೆಗಳೇ ಅದಾವ್ರಿ. ಪ್ರತಿಯೊಂದು ಪೆಂಡಲ್ದಾಗ 20 ರಿಂದ 30 ಮಳಿಗೆಗಳು ಅದಾವ್ರಿ. ನಿಮಗೆ ಯಾವ್ದು ಇಷ್ಟವೋ ಆ ಮಳಿಗೆಗೆ ಹೋಗಿ ಮಾಹಿತಿಯನ್ನು ಕೇಳಬಹುದು, ಹಾಗೆ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಒಬ್ರಂಟಿಯರು ಹೋಳಿಗೆ ಮಾರಾಕತ್ತಿದ್ರಿ. 20 ರೂಪಾಯಿಗೆ ಒಂದ್ ಅಂತಂದ ನಾವು ಒಂದು ಹೋಳಿಗೆ ತೊಗೊಂಡಿವ್ರಿ. ಹೋಳಿಗೆ ಮಾತ್ರ ಮಸ್ತ್ ಇತ್ತು. ನಮ್ಮ RCB ಬಡಂಗನ್ನ ಮಾರಾಕತ್ತಿದ್ರಿ, ತಗೊಂಡಿವ್ರಿ ನಾವು ಒಂದೆರಡು. ಟೇಸ್ಟ್ ಮಾತ್ರ ಚಲೋ ಇತ್ರಿ. ಈಗ ನೋಡ್ತಿರುವಂತ ಮಿಷನ್ ಯಾವ್ದಪ್ಪ ಅಂತಂದ್ರ ರೊಟ್ಟಿ ಮಾಡುವ ಮಿಷನ್ ಇದು. ಫಲಪುಷ್ಪ ಪ್ರದರ್ಶನವನ್ನ ನೋಡ್ತಾ ಹೋಗೋಣ. ಹಾಗಲಕಾಯಿ, ಸೌತೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಬದನೆಕಾಯಿ,
ಮಿಕ್ಸ್ ಮಾಡ್ಬೇಕಂತ ಹೇಳ್ರಲ್ಲ ಕೋಡ ಎಲ್ಲಾ ತರಹದ ಕಬ್ಬುಗಳನ್ನು ನೀವು ಇಲ್ಲಿ ನೋಡಬಹುದು. ಕಬ್ಬಿನ ಸಸಿಗಳನ್ನು ಸಹ ನೀವು ಇಲ್ಲಿ ನೋಡಬಹುದು. ನಾನಾ ತರಹದ ಆಲೂಗಡ್ಡೆಗಳನ್ನ ನೀವು ಇಲ್ಲಿ ನೋಡಬಹುದು. ನಮಗ್ ಗೊತ್ತಿರೋದು ಯಾಕಪ್ಪ ಅಂದ್ರ ಸಂತ್ಯಾಗ ತರೋ ಆಲೂಗಡ್ಡೆ ಮಾತ್ರ. ತೆಂಗಿನಕಾಯಿಯಿಂದ ಮಾಡಿರುವಂತಹ ಈ ಕಲೆಗಳನ್ನ ನೀವು ಈಗ ನೋಡ್ತಾ ಇದ್ದೀರಿ. ಇಷ್ಟ ಟೈಪ್ ಗೋಡಂಬಿಗಳನ್ನ ನೀವು ಈಗ ನೋಡಬಹುದು. ಶೀತಲವಾದಂತೆ ಬಂದ ನೀನು ಬಂದ ಮೇಲೆ ಬಾಕಿ ಮಾತೇನು ಕೃಷಿ ಮೇಳದ ಬಗ್ಗೆ ಅದ್ಭುತವಾದಂತಹ ಭಾಷಣವನ್ನ ಮಾಡ್ತಾ ಇದ್ರಿ. ಆದ್ರೆ ಕೇಳಿಸ್ಕೋಕ 3-4 ಮಂದಿ ಬಿಟ್ರೆ ಯಾರು ಇದ್ದಿದ್ದಿಲ್ಲ. ವಿಸ್ಮಯಕಾರಿ ಕೀಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲಿ ನೋಡ್ರಿ ಅಂಕಲ್ ಅನ್ನ ಪಾತ್ರಗತ್ತಿ ಅಂತ ಮಾಡ್ಯಾರ. ಅಂಟಿನ ಹುಳುಗಳಿಂದ ಮಾಡ್ಯಾರ. ಅಂಕಲ್ ಅಂಟಿ ಹೆಂಗದ್ರಂತಂದ ಕಮೆಂಟ್ ಮಾಡ್ರಿ. ನೋಡ್ರಿ ಇಲ್ಲಿ ಕೇಕ್ ಒಳಗ ಈ ತರ ಎಲ್ಲಾ ಹುಳ ಇರ್ತಾವಂತ, ತಿನ್ಬಾರ್ದಂತಂದ ಇವ್ರ ತೋರ್ಸಾಕತ್ತಾರ. ನೋಡ್ಬೋದು ನೀವು. ನೋಡ್ರಿ ಇಲ್ಲಿ ಕೇಕ್ ಮ್ಯಾಗ ಈ ಟೈಪ್ ಹುಳ ಇರ್ತಾವಂತ ನೋಡ್ಬೋದ್ರಿ ನೀವು. ಅಲ್ಲೇ ವಡಾಪಾವದಾಗ ಹುಳ ಇರ್ತಾವಂತ, ಪಿಜ್ಜಾ ಒಳಗ ಹುಳ ಇರ್ತಾವಂತ. ನೋಡ್ರಪ್ಪ ಲೆಕ್ಕ ತೋರ್ಸಿದ್ರು ನಮ್ ಜನ್ರ ತಿನ್ನೋದು ಮಾತ್ರ ಬಿಡಂಗಿಲ್ಲ. ರೇಷ್ಮೆ ಹುಳದಿಂದ ಮಾಡಿರುವಂತಹ ಅದ್ಭುತವಾದಂತಹ ಉಡುಪು ನೀವು ನೋಡ್ತಾ ಇದ್ದೀರಿ.
ಸೊ ಈ ಬ್ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೇನ್ರಿ. ನಮಸ್ಕಾರ ರೀ.